ಕಲೆ ಅನ್ನುವಂಥದ್ದು ಯಾರಪ್ಪನ ಸೊತ್ತಲ್ಲ. ಸಿಕ್ಕಿರುವಂತಹ ಅವಕಾಶಗಳಲ್ಲೇ ತಮ್ಮ ಅದ್ಭುತವಾದಂತಹ ವಿಡಿಯೋ ಹಾಗೆಯೇ ಕಾಮಿಡಿ ಕಚಗುಳಿಯ ಮೂಲಕ ಇಷ್ಟೂ ದಿನ ಕರ್ನಾಟಕದ ಒಂದು ಜನರ ಮನಸ್ಸನ್ನ ಗೆದ್ದಿದ್ದಂತಹ ಮಲ್ಲು ಜಮಖಂಡಿ ಅವರು ಈಗ ಬೆಳ್ಳಿ ಪರದೆಯಲ್ಲೇ ಕಮಾಲ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸದ್ಯ ಅವರ ವಿದ್ಯಾ ಗಣೇಶ ಅನ್ನುವಂತಹ ಒಂದು ಅದ್ಭುತವಾದ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಳ್ಳಿ ಪರದೆಯಲ್ಲಿ ಮಿಂಚಲು ರೆಡಿ ಆಗಿದೆ. ಸದ್ಯ ಮಲ್ಲು ಜಮಖಂಡಿ ಅವರು ನಮ್ಮ ಬಾಸ್ ಟಿವಿ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅವರ ಸಿನಿಮಾ ಜರ್ನಿ ಆಗಿರ್ಬೋದು, ಹಾಗೆಯೇ ಏನಕ್ಕೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು ಅಂತ ಹೇಳ್ಬಿಟ್ಟು ಒಂದಷ್ಟು ವಿಚಾರಗಳನ್ನ ಅವರು ಶೇರ್ ಮಾಡ್ತಾ ಹೋಗ್ತಾರೆ. ಮಲ್ಲು ಜಮಖಂಡಿ ಅವರೇ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಆರಾಮದೀವಿ, ನೀವು ಹೆಂಗಿದ್ರಿ? ನಾನು ಸೂಪರ್ ಆಗಿದ್ದೀನಿ. ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್. ಇಷ್ಟು ದಿನ ಯೂಟ್ಯೂಬ್ ವಿಡಿಯೋಗಳಲ್ಲೆಲ್ಲ ನಿಮ್ಮ ಕಾಮಿಡಿ ಕಚಗುಳಿಯನ್ನ ಎಂಜಾಯ್ ಮಾಡ್ತಿದ್ವಿ, ಈಗ ಬೆಳ್ಳಿ ಪರದೆಯಲ್ಲಿ ನೋಡುವಂತ ಕ್ಷಣ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಖುಷಿ ಆಗ್ತತ್ರಿ. ಏನು ಯೂಟ್ಯೂಬ್ ಇಂದ ಆಮೇಲೆ ಸಿನಿಮಾಗೆ ಬರೋದು ಮುಂಚೆ ಒಂದು ಮಾಡಿದೀವ್ರಿ ನನ್ನಾಕಿ ಅಂತ ಹೇಳಿ, ಬಟ್ ಅದು ಫೋನ್ ಒಳಗೆ ಮಾಡಿದ್ದೆ. ಇದು ಸಿನಿಮಾ ಪ್ರೊಫೆಷನಲ್ ಆಗಿ ಸಿನಿಮಾ ಹೆಂಗಿರ್ತೈತಿ ಆ ವೇ ಒಳಗೆ ಮಾಡಿದಂಥದ್ದು. ಮುಖ್ಯ ಕಾರಣ ವಿದ್ಯಾ ಗಣೇಶ್ ಆಗಿ ನಾವು ಇಲ್ಲಿ ಮಾತಾಡೋಕೆ ಕಾರಣ ಡೈರೆಕ್ಟರ್ ಉಮೇಶ್ ಸರ್ ಅವರು, ಆಮೇಲೆ ನಮ್ಮ ಪ್ರೊಡ್ಯೂಸರ್ ಚೇತನ್ ಸರ್ ಅವರು. ಭಾಳ ದೊಡ್ಡ ಟೆಕ್ನಿಷಿಯನ್ ಐತಿ ಇದ್ರಾಗ. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅನ್ಬೋದು, ಕಲಿಯಾಕ ಒಂದೇನೋ ಅವಕಾಶ ಅಂತ ಅನ್ಕೋಬಹುದು. ನಾವು ಫೋನ್ ಒಳಗೆ ಏನೋ ಮಾಡಿರ್ಲಿ ನಮ್ದು ಒಂದು ಇರ್ತೈತಿ, ಅಲ್ಲಿ ನಮ್ಗೆ ಹೆಂಗೆ ಬೇಕು ನಮ್ಮ ಅನುಕೂಲ ತಕ್ಕಂಗೆ ಇರ್ತೈತಿ. ಸೊ ಇಲ್ಲಿ ಏನೈತಿ, ಇದ ವೇದಾಗ ಹೋಗ್ಬೇಕು. ಏನಾದರೂ ನಾವು ಯೂಟ್ಯೂಬ್ ಒಳಗೆ ಏನೈತಲ್ಲ ಒಂಚೂರು ಅದಕ್ಕಿಂತ ಅಪ್ಡೇಟ್ ಅನ್ನೋಂಗೆ ಅಷ್ಟೇ. ಅದು ಬಿಟ್ಟು ಅಲ್ಲಿಗೆ ಇಲ್ಲಿಗೆ ಭಾಳ ಫರ್ಕ್ ಅಂತ ಏನು ಅನ್ಸಂಗಿಲ್ಲ, ಅಂದ್ರೆ ನಮ್ಮನ್ನು ನೋಡಕ್ಕೆ. ಸೊ ಕಂಪ್ಲೀಟ್ಲಿ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಐತ್ರಿ ಸಿನಿಮಾ, ಚಂದ ಆಗೈತ್ರಿ. ಹಾಂ, ವಿದ್ಯಾ ಅಂತಂದ್ರೆ ಹೀರೋಯಿನ್, ಗಣೇಶ ಅಂದ್ರೆ ನೀವಾ? ವಿದ್ಯಾ ಹೀರೋಯಿನ್ ಹೆಸರ, ಗಣೇಶ್ ನನ್ನ ಹೆಸರು ಸಿನಿಮಾದಾಗ್ರಿ. ಓಕೆ. ಸೊ ಇಷ್ಟು ದಿನ ಕಾಮಿಡಿ ಮೂಲಕ ಎಂಟರ್ಟೈನ್ಮೆಂಟ್ ಕೊಡ್ತಿದೆ ಕರ್ನಾಟಕ ಜನರಿಗೆ. ಈಗ ಲವರ್ ಬಾಯ್ ಏನಾದ್ರು ಕಮಾಲ್ ಮಾಡಿದ್ರ ಬೆಳ್ಳಿ ಪರದೆಯಲ್ಲಿ? ಯಾವ ಜಾನರಲ್ಲಿ ಬರ್ತಾ ಇದೆ? ಹೆಂಗಿತ್ತು ಶೂಟಿಂಗ್ ಟೈಮಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ? ಚಲೋ ಐತ್ರಿ. ಅದೇ ಹೇಳಿದ್ನಲ್ರಿ, ಹೊಸ ಎಕ್ಸ್ಪೀರಿಯನ್ಸ್. ಎಲ್ಲ ಟೀಮ್ ಎಲ್ಲ ನಮ್ಮ ಟೀಮ್, ಆಮೇಲೆ ಬೀದರ್ ಟೀಮ್, ಬೆಂಗಳೂರು ಟೀಮ್ ಎಲ್ಲರೂ ಕೂಡ್ಕೊಂಡು ಆ ಕಡೆ ಜಮಖಂಡಿ ಸುತ್ತಮುತ್ತ ಆಗೈತ್ರಿ ಶೂಟಿಂಗ್. ಚಲೋ ಅನ್ಸಾತೈತ್ರಿ. ಫ್ರೇಮ್ ಬೈ ಫ್ರೇಮ್ ವರ್ಕ್ ಮಾಡೋದಿರ್ತೈತಿ ಅಲ್ರಿ. ನಮ್ಮಲ್ಲಿ ಏನೈತಿ, ಒಂದೇ ಒತ್ತಾಟಿಗೆ ಹೊಂಟು ಬಿಡ್ತೀವಿ ನಾವು ನಮ್ಮ ಯೂಟ್ಯೂಬಲ್ಲಿ ಮಾಡಾಗ. ಇಲ್ಲೆಲ್ಲ ಕ್ಲೋಸ್ ಹಿಂಗೆ ಅಂತ ಅಂದ್ಕೊಂಡು ಮಾಡ್ಸ್ಯಾರ್ರಿ. ಚಲೋತಂಗೆ ಮಾಡ್ಸ್ಯಾರ ನಮ್ಮ ಉಮೇಶ್ ಸರ್, ಟೋಟಲ್ ಟೀಮ್ ಎಲ್ಲ. ನಾವು ಏನು ಕಲ್ತಾ ಹುಟ್ಟಿದವ್ರಲ್ಲ, ಅಲ್ಲಿ ಇನ್ನೂ ಕಲ್ತವ್ರು ಅಂತಲ್ಲ, ಬಟ್ ಏನೋ ಕಲ್ಕೊಂತ ಮಾಡ್ಕೊತ ಹೊಂಟೀವ್ರಿ. ಜೋಡಿ ಸಿಕ್ಕವರು ನಮ್ಮನ್ನು ಕರ್ಕೊಂಡು ಹೊಂಟವರು ಎಲ್ಲ ಚಲೋ ಅಂತವ್ರು ಅದಾರಲ್ಲ, ಹಂಗಾಗಿ ಎಲ್ಲ ಚಲೋ ಆಗತ್ತೈತಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಆಶೀರ್ವಾದ ಭಾಳ ಐತಿ. ಒಂಥರ ಮನಿ ಮಗನಂಗೆ ಟ್ರೀಟ್ ಮಾಡ್ತಾರೆ ನಮ್ಗೆ. ಸೊ ಅದ ಇಲ್ಲಿ ಮಟ್ಟ ಕರ್ಕೊಂಬಂದಿರೋದು. ಇನ್ನು ಅವ್ರ ಪ್ರೀತಿ ಗಳಿಸಕ್ಕೆ ಏನೇನು ಮಾಡ್ಬೇಕು ಆ ಪ್ರಯತ್ನ ಮಾಡ್ತಿರ್ತೀವಿ. ಚಲೋ ಅನ್ಸೈತ್ರಿ. ಪಾತ್ರದ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಪಾತ್ರವನ್ನ ಮಾಡ್ತಾ ಇದ್ರ? ಗಣೇಶ ಅಂತಂದ್ರೇನೆ ಒಂದು ಲವರ್ ಬಾಯ ಅಥವಾ ಏನಾದ್ರು ಯಾವ ಜಾನರ್ ಅಲ್ಲಿ ಬರ್ತಾ ಇದೆ? ಸೊ ಹೆಂಗ್ ಪ್ರಿಪರೇಷನ್ಸ್ ಎಲ್ಲ ಇತ್ತು ನಿಮ್ ಸಿನಿಮಾ ಅಂತಂದ್ರೆ? ನಾವು ಯೂಟ್ಯೂಬ್ ಒಂದು ಚಾನಲ್ ಅಲ್ಲಿ ಒಂದು ಕಂಟೆಂಟ್ ವಿಡಿಯೋಸ್ ಮಾಡ್ಬೇಕಂದ್ರೆ ಅದಕ್ಕೆ ತಕ್ಕಂತ ಪ್ರಿಪರೇಷನ್ಸ್, ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಅಂತಂದ್ರೆ ಒಂದು ಸಿರಿ ಪ್ರೇಕ್ಷಕರ ಒಂದು ಮನಸ್ಸನ್ನ ಗೆಲ್ಲೋದು. ಸೊ ನಿಮ್ ಪಾತ್ರಕ್ಕೆ ಯಾವ ರೀತಿಯಂತಹ ತಯಾರಿಯನ್ನ ನಡೆಸಿದ್ರಿ ಅಂತ? ಮಿಡಲ್ ಕ್ಲಾಸ್ ಹುಡುಗನ ರೂಲ್ ರೀ ನಂದು. ಸಿಂಪಲ್ ಇರ್ತೀನಿ. ಕಾಸ್ಟ್ಯೂಮ್ ಎಲ್ಲ ಮನಗಂಡ ಮಾಡಿಸಿದ್ರು ನಮಗೆ, ಹೇಳಿ ತಕ್ಕಂಗೆ ಮಾಡಿಸಿರೋಂಥದ್ದು. ಆಮೇಲೆ ಒಂದು ಹುಡುಗಿನ ಲವ್ ಮಾಡಿರ್ತೀನಿ. ಒಂದು ಲವ್ ಸ್ಟೋರಿ ಒಳಗೆ ಹೋಗಿ ಲಾಸ್ಟಿಗೆ ಒಂದು ಒಳ್ಳೆ ಮೆಸೇಜ್ ಇರುವಂಥ ಒಂದು ಸಿನಿಮಾ ಇದ್ರೈತೆ. ಜಾಸ್ತಿ ಎಲ್ಲ ಹೇಳಕ್ಕೆ ಬರಲ್ಲ ರೀ, ಹಾಗಾಗಿ. ಸೊ ಚಲೋ ಐತ್ರಿ. ನೋಡಿರ್ತೀರಿ ನೀವು, ಒಂದು ಸಿನಿಮಾ ನೋಡಿದ್ಮೇಲೆ ಅನಿಸ್ತಿತ್ತು ಇಂಥ ಒಂದು ಲವ್ ಸ್ಟೋರಿ ಇಲ್ಲೇ ಎಲ್ಲೋ ಆಗೈತೆ ಅನ್ನುವಂಥದ್ದು, ಇಲ್ಲ ನಮ್ಮ ಲೈಫ್ನಾಗ ಅನುಭವಿಸಿರೋವಂಥದ್ದು, ಇಲ್ಲ ನಮ್ಮ ಫ್ರೆಂಡ್ರ ಅನುಭವಿಸೋಣ ಅನ್ನುವಂಥದ್ದು. ಸೊ ಅದಕ್ಕೆ ರಿಲೇಟೆಡ್ ಆಗುವಂಗೆ ಐತ್ರಿ. ಚಲೋ ಐತ್ರಿ ಓವರಾಲ್ ಎಲ್ಲ. ಸೊ ಸೆಲೆಬ್ರೇಷನ್, ಓಪನಿಂಗ್ ಸೆಲೆಬ್ರೇಷನ್ ಏನ್ ಕೆಲವೇ ದಿನಗಳಲ್ಲಿ ಬೆಳ್ಳಿ ಪರದೆಗೆ ಬರ್ತಾ ಇದೆ. ಸೊ ಯಾವ ರೀತಿ ಅಂತ, ಎಲ್ಲೆಲ್ಲಿ ಹೆಂಗ್ ಸೆಲೆಬ್ರೇಷನ್? ನಿಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಆಶೀರ್ವಾದ ತುಂಬಾ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ ನೀವು. ಸೊ ಸೆಲೆಬ್ರೇಷನ್, ಓಪನಿಂಗ್ ಸೆಲೆಬ್ರೇಷನ್ಗೆಲ್ಲ ಹೆಂಗ್ ಪ್ಲಾನ್ ಮಾಡಿದ್ದಾರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಎಲ್ಲ? ಪ್ಲಾನ್ ಅನ್ನೋಂಗೆ ಏನಿಲ್ರಿ. ಇದೇ ಫೆಬ್ರವರಿ 21ನೇ ತಾರೀಕು ರಿಲೀಸ್ ಅಂತೇಳಿ ಫಿಕ್ಸ್ ಆಗೈತ್ರಿ. ಹೆಂಗೆ ಏನೇನು ಅಂತೇಳಿ ಗೊತ್ತಿಲ್ಲ. ನೋಡ್ಬೇಕ್ರಿ ಇನ್ನೂ ಏನೇನು ಸರ್ ಹೇಳ್ತಾರೆ ಅಪ್ಡೇಟ್ಗಳು. ಈಗ ನಾವೇನ್ರಿ ಹೇಳೋದು ಹಂಗೆಲ್ಲ ಕನ್ಫರ್ಮ್ ಇಲ್ಲಲ್ಲ. ಸೊ ಎಲ್ಲ ಕಡೆ ರಿಲೀಸ್ ಆಗ್ತೈತ್ರಿ. ಎಲ್ಲ ಥಿಯೇಟ್ರಿಗೆ ಸಾಧ್ಯವಾದಷ್ಟು ವಿಸಿಟ್ ಮಾಡ್ತೀವಿ. ಅವ್ರು ಹೆಂಗೆ ಸೆಲೆಬ್ರೇಷನ್ ಮಾಡ್ತಾರಲ್ಲ ಅದನ್ನು ನಾವು ಭಾಳ ಹತ್ತಿರದಿಂದ ನೋಡೋಕೆ ಟ್ರೈ ಮಾಡ್ತೀವಿ. ನಮ್ಮ ಸೆಲೆಬ್ರೇಷನ್ ಅನ್ನೋಕೆ ಏನಾಕತ್ರಿ, ನಾವು ಮಂದಿ ಏನು ಸೆಲೆಬ್ರೇಷನ್ ಮಾಡ್ತಾರೆ ಅದನ್ನ ನೋಡಿ ಖುಷಿ ಪಡ್ತೀವಲ್ಲ, ಅದು ದೊಡ್ಡ ಸೆಲೆಬ್ರೇಷನ್ ರೀ. ನಾವು ಮಾಡೋವಂಥದ್ದೇನಿಲ್ಲ. ಸೊ ಖುಷಿ ಐತ್ರಿ. ಈಗ ನೋಡ್ರಿ ಈ ಲೆವೆಲ್ಗೆ ಅದು ಪ್ರಮೋಷನ್ ಎಲ್ಲ ಮಾಡಕತ್ತಾರೆ ನಮ್ಮ ಮಂದಿ. ಬರಾಕತ್ತ ಅನ್ನೋ ತಡ ಇಲ್ದೇ ಎಲ್ಲ ಅವ್ರು ಸ್ಟೋರಿ ಹಾಕೊಳ್ಳೋದು. ನನಗೆ ಒಂದೊಂದು ಸಲ ಸ್ಟೋರಿ ಹಾಕಿದ್ದನ್ನು ರೀಮೆನ್ಷನ್ ಆಗಂಗಿಲ್ಲ, ಲೋಡ್ ಆಗಿ ಆ ರೇಂಜಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಏನೋ ಯಾವುದೋ ಜನದ ಏನೋ ಪುಣ್ಯ ಅಂತ ಹೇಳ್ಬೋದು ಅಷ್ಟೇ, ನಮ್ಮ ಮಂದಿ ಪ್ರೀತಿ ಸಿಕ್ಕಿದ್ದೆ. ಸೊ ಅದಾಗಿ ಹಿಂಗೆ ವಿದ್ಯಾ ಗಣೇಶ್ ಅನ್ನೋಂಥ ಒಂದು ಸಿನಿಮಾ ಇಷ್ಟು ಮಸ್ತಾಗಿ ಬಂದೈತಿ. ರೆಡಿನೂ ಹಂಗಾಗೈತೆ ರೀ. ಇನ್ನು ಟ್ರೇಲರ್ ನೋಡಿದ್ಮೇಲೆ ಗೊತ್ತಾಗ್ತೈತೆ ರೀ ಸಿನಿಮಾ ಹೆಂಗೈತೆ ಅಂತ ಒಂದು ಜಜ್ಮೆಂಟ್. ಟೋಟಲಿ ಟೆಕ್ನಿಷಿಯನ್ ಎಲ್ಲ ಬೆಂಗಳೂರು ಅದಾರೆ. ಆಮೇಲೆ ಕ್ಯಾಮ್ರಾಮನ್ ಶೇಖರ್ ಚಂದ್ರು ಸರ್ ಅದಾರ, ಜೋಶಿ ಸರ್ ಅದಾರ. ಆಮೇಲೆ ಪಾತ್ರ ಇದ್ರಾಗ ಮಾಡಿದವರು, ಆಮೇಲೆ ಕಾಕ್ರೋಚ್ ಸುದಿ ಅವ್ರು ಅದಾರ, ಅಪೂರ್ವ ಮೇಡಮ್ ಅವ್ರು ಅದಾರ. ಆಮೇಲೆ ತಬಲಾ ನನ್ನಿ ಸರ್ ಅದಾರ, ರಮೇಶ್ ಭಟ್ ಸರ್ ಅದಾರ. ಆಮೇಲೆ ನಮ್ಮ ಆನಂದ್ ಅದಾನ, ವಿಶಾಲ್. ಆಮೇಲೆ ನಮ್ಮ ಟೋಟಲ್ ಅಲ್ಲಿ ಟೀಮ್ ಎಲ್ಲ ಐತೆ ರೀ. ದೊಡ್ಡ ಆರ್ಟಿಸ್ಟ್ ಎಲ್ಲ ಅದಾರ, ಇನ್ನೂ ಭಾಳ ಜನ ಅದಾರ. ಸೊ ಒಂಥರ ಹಳ್ಳಿ ಸೊಗಡನ ಆ ಕಡೆ ಎಲ್ಲ ಸುತ್ತಮುತ್ತ ನೋಡುವಂಥ ಕಥೆನ ಒಂದು ಗ್ರ್ಯಾಂಡಾಗಿ ತೋರಿಸುವಂಥ ಪ್ರಯತ್ನ ಆಗೈತೆ ರೀ. ಚಂದ ಆಗೈತೆ ರೀ ಓವರಾಲ್ ಎಲ್ಲ.
ಸ್ಮಾಲ್ ಸ್ಕ್ರೀನ್ ಕಂಟೆಂಟ್ ವಿಡಿಯೋಸ್ಗೂ ಬಿಗ್ ಸ್ಕ್ರೀನ್ ಅಲ್ಲಿ ಬರುವಂತಹ ಸಿನಿಮಾಗೂ ಏನ್ ಡಿಫ್ರೆನ್ಸಸ್ ಅನ್ನಿಸ್ತು ನಿಮ್ಗೆ? ಬಿಕಾಸ್ ಯಾಕಂದ್ರೆ ಅದರಲ್ಲೂ ಕೆಲಸ ಮಾಡಿದ್ರ, ಇದರಲ್ಲೂ ಕೆಲಸ ಮಾಡಿದ್ರ, ಏನೆಲ್ಲ ಚಾಲೆಂಜಸ್ ನ ಆಕ್ಸೆಪ್ಟ್ ಮಾಡ್ಕೊಂಡ್ರಿ ಅಂತ? ಫರಕ್ ಏನನ್ನಕ್ಕೆ ಹೆಂಗೆ ಆಕತ್ರಿ, ಈಗ ನಾವು ಕೆಲಸ ಮಾಡೋ ಟೀಮ್ ಮೇಲೆ ಡಿಪೆಂಡ್ ಆಗ್ತೈತಿ. ನಾವು ಯಾರ ಜೊತೆ ಕೆಲಸ ಮಾಡ್ತಿರ್ತೀವೋ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಉಮೇಶ್ ಸರ್ ಆಗಿರ್ಬೋದು, ಚೇತನ್ ಸರ್ ಆಗಿರ್ಬೋದು, ಇವರೆಲ್ಲ ಟೋಟಲ್ ಟೀಮ್ ಐತಲ್ಲ ನಮ್ಮ ಹುಡುಗರು ಎಲ್ಲರೂ. ನಮ್ಗೆ ಅಷ್ಟು ಅನಿಸಿಲ್ಲ ಇದೊಂದು ಹೆವಿ ಎಫರ್ಟ್ ಅನ್ನಂಗೆ. ಎಫರ್ಟ್ ಅಂದ್ರೆ ಇದ್ದೇ ಇರ್ತೈತಿ, ಇಲ್ಲ ಅಂತಲ್ಲ. ಹೆವಿ ತಲೆ ಮೇಲೆ ಅನ್ನುವಂಗೆ ಫೀಲ್ ಇರಂಗಿಲ್ಲ ರೀ. ಯಾಕಂದ್ರೆ ಒಬ್ರಿಗೇನೋ ವಾಜ್ಯ ಆಗೈತೆ ಅಂದ್ರೆ ಇನ್ನೊಬ್ರು ತೊಗೊಂತಿರ್ತಾರೆ. ಸೊ ಹಂಗೆ ಮಾಡ್ಕೊಂಡು ಹೋಗ್ತೀವಿ ನಾವು. ಪ್ರೊಫೆಷನಲ್ ಆಗಿ ಇದಿಷ್ಟ ಗೆರೆ ಹೊಡೆದಂಗೆ, ಇದು ಒಂದೇ ಕೆಲಸ, ಇದು ಅವನೇ ಮಾಡಬೇಕು, ಇಲ್ಲೇನೋ ಬಿದ್ದೈತಂದ್ರೆ ಅವನೇ ತೆಗಿಬೇಕು. ಸೊ ಆ ಥರ ಎಲ್ಲ ಇರಂಗಿಲ್ಲ ರೀ. ಹಾಗಾಗಿ ಭಾಳ ಏನು ಫರ್ಕ್ ಅಂತೇನು ಅನಿಸಿಲ್ಲ, ಚಲೋ ಅನ್ಸೈತಿ. ಸಣ್ಣ ಪುಟ್ಟ ನಮ್ಮ ಏನೋ ಮಿಸ್ಟೇಕ್ಗಳಿದ್ರು ಹೊಟ್ಟೆ ಹಾಕೊಂಡಾರೆ, ನಮ್ಮ ಟೀಮ್ನವ್ರು ಹೊಟ್ಟೆ ಹಾಕೊಂಡಾರೆ, ಡೈರೆಕ್ಟರ್ ಸರ್ ಹೊಟ್ಟೆ ಹಾಕೊಂಡಾರೆ, ಪ್ರೊಡ್ಯೂಸರ್ ಹೊಟ್ಟೆ ಹಾಕೊಂಡಾರೆ. ಓವರ್ ಆಲ್ ಎಲ್ಲ ಖುಷಿ ವಿಚಾರ ರೀ. ಯಾಕಂದ್ರೆ ಇಂಥ ಒಂದು ಟೀಮ್ ಕೂಡ ನಾವು ಮಾಡತ್ತಿದ್ದ ಎಲ್ಲ ನಮ್ಮ ಟೀಮ್ ಅಲ್ಲ. ಎಲ್ಲೋ ಹೊರಗೆ ಏನೋ ಅಂದಾರ ಅನ್ಸ್ಕೊಂಡಾರ ಅವೆಲ್ಲ ಏನಿಲ್ಲ. ಏನೋ ಒಂಥರ ಟ್ರಿಪ್ ಹೋಗಿ ಒಂದಂಗೆ ಫೀಲ್ ಇರ್ತೈತೆ ನೋಡ್ರಿ ನಾವು ಸಿನಿಮಾ ಮಾಡಿದಾಗ. ಹಂಗೆ ಎಂಜಾಯ್ಮೆಂಟ್ ಮಾಡ್ಕೋತ ಮಾಡಿದ್ರು. ಬಿಗ್ ಬಾಸ್ 11 ಶುರುವಾಗೋದಕ್ಕಿಂತ ಮುಂಚೆ ನಿಮ್ಮ ಹೆಸರು ಸಹ ಒಂದಷ್ಟು ವೈರಲ್ ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಮಲ್ಲು ಜಮಖಂಡಿ ಅವರು ಬರ್ತಾರೆ ಬಿಗ್ ಬಾಸ್ ಸೀಸನ್ 11 ಅಲ್ಲಿ, ಅವ್ರ ಕಾಮಿಡಿಯನ್ನ ನಾವು ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದಷ್ಟು ಟ್ರೋಲ್ಸ್ ಆಗಿರ್ಬೋದು, ಒಂದಷ್ಟು ಮೇಮ್ಸಸ್ ಆಗಿರ್ಬೋದು. ಸೊ ನಿಮ್ ಬಿಗ್ ಬಾಸ್ ಬಗ್ಗೆ ಹೇಳೋದಾದ್ರೆ ಹೆಂಗೆ ಅಂತ, ಬಂದಿತ್ತ ಅವಕಾಶ ಏನು ಅಂತ? ಇಲ್ರಿ, ನಮಗೇನು ಹಂಗೇನು ಬಂದಿಲ್ರಿ. ಹಂಗೇನು ಸುದ್ದಿ ಬಂದಿತ್ತು ನನಗೂ ಕೇಳಿದ್ ನಿಂಗೆ ಅಂತೇಳಿ. ಬಟ್ ನಮಗೇನು ಕಾಂಟ್ಯಾಕ್ಟ್ ಅದೇನು ಮಾಡಿಲ್ರಿ. ಸೊ ಹಂಗೇನು ಅವಕಾಶ ಬಂದಿಲ್ರಿ. ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಸೀಸನ್ 12 ಏನಾದ್ರು ಅವಕಾಶ ಬಂತು ಅಂತಾರೆ ಬಿಗ್ ಬಾಸ್ಗೆ, ಹೊಡ್ತೀರಾ ಅಂತ? ಅದೊಂದು ಎಕ್ಸ್ಪೀರಿಯನ್ಸ್ ಅಲ್ರಿ. ಯಾರಾಗ್ಲಿ ಹೋಗಕ್ಕೆ ಇಷ್ಟನ ಪಡ್ತಾರ್ರಿ. ನಮ್ಮ ಮನ್ಯಾಗಲಿ ಎಲ್ಲರೂ ನೋಡ್ತಿರ್ತಾರಲ್ರಿ. ಸೊ ನಮ್ಮ ಅಲ್ಲಿ ಹೋದಂದ್ರೆ ಹೆಂಗಿರುತ್ತೆ ಅನ್ನೋದು ಒಂದು ಇದ್ದೇ ಇರ್ತೈತಿ. ನನಗೂ ಇತ್ತು ರೀ, ಮುಂದೂ ಐತಿ. ಹಂಗೇನ್ರ ಬರ್ತಂದ್ರೆ ಹೋಗೋ ಪ್ರಯತ್ನ ಮಾಡ್ತೀವ್ರಿ. ಈ ಕಂಟೆಂಟ್ ವಿಡಿಯೋಸ್ ಎಲ್ಲ ಮಾಡಬೇಕು ಅಂತ ಏನಕ್ಕೆ ಅನ್ನಿಸ್ತು? ಬಿಕಾಸ್ ಯಾಕಂದ್ರೆ ಸೋಷಿಯಲ್ ಮೀಡಿಯಾನ ನಾವು ಯಾವ ರೀತಿ ಆದ್ರೂ ಯೂಸ್ ಮಾಡ್ಕೋಬಹುದು. ಕೆಲವರೆಲ್ಲ ನೆಗೆಟಿವ್ ಆಗಿ ಯೂಸ್ ಮಾಡ್ಕೊತಾರೆ, ಕೆಲವರೆಲ್ಲ ಪಾಸಿಟಿವ್ ಆಗಿ ಯೂಸ್ ಮಾಡ್ತಾರೆ. ಬಟ್ ನೀವು ಸಿಕ್ಕಿರುವಂತ ಚಾನ್ಸ್ ನ ಸೋಷಿಯಲ್ ಮೀಡಿಯಾದಲ್ಲೇ ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿದ್ರ. ಸೊ ಅದಕ್ಕೆ ಇನ್ಸ್ಪಿರೇಷನ್ ಯಾರು ನಿಮ್ಗೆ ಅಂತ? ಏನಾಗ್ತತ್ರಿ, ಫಸ್ಟಿಗೆ ತೆಲಾಗಿರ್ಲಿಲ್ರಿ ಹಿಂಗೆ ಅಂತ ಹೇಳಿ. ನಮ್ಮೂರಾಗ ಯಾರೋ ಒಂದು ಟೀಮ್ ಅಂತ ಇರ್ತೈತಿ. ಆವಾಗಿನ ಟೈಮ್ನಾಗ ಅಂದ್ರೆ ಒಂದು 2012-13 ಅವಾಗ ರೀ. ಅವಾಗ ಅಲ್ಲಿ ಒಬ್ರು ಮಾಡ್ತಿದ್ರು ಸಿನಿಮಾ. ಅಂದ್ರೆ ಹಿಂಗೆ ಸಣ್ಣದೊಂದು ಸಿನಿಮಾ ಮಾಡಿ ಒಂದು ಥಿಯೇಟ್ರಿಗೆ ಹಚ್ಚುವಂಥದ್ದು, ಅಲ್ಲೇ ಲೋಕಲ್ ಥಿಯೇಟ್ರಿಗೆ ಹಚ್ಚಿರೈತೆ. ಅವಾಗ ಫೈಟಿಂಗಿಗೆ ಬೇಕಾಗಿರ್ತಾರೆ ಹುಡುಗರ, ನಡ್ರಿ ಅಂತೇಳಿ ಹೋಗಿರ್ತೈತೆ. ಹೊಸ ಎಕ್ಸ್ಪೀರಿಯನ್ಸ್ ಅಂತೇಳಿ ಹೋಗಿರ್ತೀವಿ. ಹೋದಾಗ ಅಲ್ಲೇನೋ ಹಿಂಗೆ ಹೊಡೆದಾಗ ಅದನ್ನ ನಾವು ಪೂರ ಎಡಿಟ್ ಮಾಡಿ ಅವ್ರು ಯಾವುದೋ ಸೌಂಡ್ ಆಗಿ ತೋರಿಸಿದಾಗ ಹಿಂಗೆಲ್ಲ ನಾವು ಕಾಣ್ತೀವ ಅಂತ ಅನ್ನೋದೊಂದು ಕಾನ್ಫಿಡೆನ್ಸ್ ಬರ್ತೈತಿ. ಬಂದಾಗ ನಾವು ಮಾಡ್ಬೇಕು ಒಂದೇನೋ ಅಂತ ಅನ್ಕೊಂಡಾಗ ಫೋನ್ ಒಳಗೆ ಚಾಲೂ ಮಾಡಿದ್ರಿ. ಅದಾದ್ಮೇಲೆ ಸಿನಿಮಾ ಮಾಡ್ಬೇಕಂತೇಳಿ ಗುಲಾಲ್ ಸಿನಿಮಾ ಮಾಡತ್ತೀವಿ. ಶಿವ ಜಮಖಂಡಿ ಸರ್ ಡೈರೆಕ್ಟರ್, ಅವರೊಂದು ಅವಕಾಶ ಕೊಟ್ಟಿದ್ರು. ಅಲ್ಲಿ ಹೋದಾಗೆಲ್ಲ ಟಿಕ್ಟಾಕ್ ಫೇಮಸ್ ಇತ್ತು ಅವಾಗ. ಸಣ್ಣ ವಿಡಿಯೋಗಳು ಓನ್ ಮಾಡ್ಕೊತ ಅವೆಲ್ಲ ವೈರಲ್. ಅದು ಟಿಕ್ಟಾಕ್ ಬ್ಯಾನ್ ಆಯ್ತಾ, ಯೂಟ್ಯೂಬ್ಗೆ ಬಂದ್ವಿ. ಯೂಟ್ಯೂಬ್ ಮಾಡ್ಕೊತ ಯೂಟ್ಯೂಬ್ ಅಂತ ಕಂಟೆಂಟ್ ಮಾಡಿದ್ವಿ. ನನ್ನಕ್ಕೆ ಸಿನಿಮಾ ಆಯ್ತು. ಅದಾದ್ಮೇಲೆ ಇದು ಅದಕ್ಕಿಂತ ದೊಡ್ಡ ಮಟ್ಟದ ಸಿನಿಮಾ ಆಯ್ತು. ಇಷ್ಟು ನಡೆದತ್ರಿ. ಯೂಟ್ಯೂಬ್ ಅಲ್ಲಿ ಎಷ್ಟು ರೆಮ್ಯುನರೇಷನ್ ಬರುತ್ತೆ ನಿಮಗೆ ಒಂದು ತಿಂಗಳಿಗೆ ನೀವು ಕಂಟೆಂಟ್ ಮಾಡುವಂತ ವಿಡಿಯೋಸ್ಗೆಲ್ಲ? ಅದು ಡಿಪೆಂಡ್ ಆನ್ ಅಡ್ವರ್ಟೈಸ್ಮೆಂಟ್ ಮಾಡಕತ್ತಾರೆ. ಅಂದ್ರೆ ಎಷ್ಟು ವ್ಯೂಸ್ ಓಡಿರ್ತಾವ. ಇವತ್ತಿನ ಒಂದು ವಿಡಿಯೋಗೆ ಇಷ್ಟು ರೊಕ್ಕ ಅಂತ ಇರಂಗಿಲ್ಲ. ಹಳೆ ಎಲ್ಲ ವಿಡಿಯೋಗಳೆಲ್ಲ ಸೇರಿಸಿ 1 ವರ್ಷದ 2 ವರ್ಷದೆಲ್ಲ ಸೇರಿಸಿ ಅಂತ ಒಂದು ಲೆಕ್ಕ ಇರ್ತೈತಿ. ವ್ಯೂಸ್ ಮೇಲೆ ಇರಂಗಿಲ್ಲ, ಮ್ಯಾಲ್ ಪ್ಲೇ ಆಗೋ ಆ್ಯಡ್ ಮೇಲೆ ಬರ್ತಾವ ಅಂತ ನಮಗೆ ಸುದ್ದಿ. ಅಷ್ಟು ಡೀಟೇಲ್ ಆಗಿ ಗೊತ್ತಿಲ್ಲ ರೀ. ನಾನು ಹುಡುಗ ಮೇಂಟೈನ್ ಮಾಡ್ತಾನೆ. ಸೊ ಒಂದಿಷ್ಟು ಖರ್ಚು ಬರ್ತಕ್ಕ, ಒಂದಿಟ್ಟು ಏನೋ ಹೊಸ ಪ್ರಯತ್ನ ಮಾಡೋ ಬರ್ತಕ್ಕ ಬರ್ತಾವ್ರಿ. ಹೆಂಗಾಕೈತ್ರಿ, ಎಲ್ಲರೂ ಕೇಳೋದೇನ ಯೂಟ್ಯೂಬಿಂದ ಎಷ್ಟು ಬರ್ತೈತಿ ಅಷ್ಟು ಬರ್ತೈತಿ ಅನ್ನುವಂಥ ಒಂದು ಮಾತು ಬರ್ತೈತಿ. ಬಟ್ ನಾವು ಪ್ರಯತ್ನ ಮಾಡೋ ಟೈಮ್ ಇರ್ತೈತಲ್ಲ, ಒಂದೊಂದು ಟೈಮ್ಗೆ ನಾವು ಹಿಂಗೆ ರೊಕ್ಕ ಆರಿಸ್ತಿರ್ತೀವಿ, ಯಾರು ಯೋಚನೆ ಮಾಡಿರಂಗಿಲ್ಲ. ಈಗ ಒಂದು ಎಕ್ಸಾಂಪಲ್, ಒಂದು ಯಾವುದೋ ಕಂಟೆಂಟ್ ಮಾಡತ್ತೀನಿ. ಆ ಕಂಟೆಂಟ್ಗೆ ಅನ್ಪೂರ್ಣ ಅಂತ ಒಂದು ಮಾಡೀವಿ. ಬರ್ತಡೇದು ಒಂದು ಬರ್ತೈತಿ, ಬರೀ ಒಂದು ಸೀನ್ 3-4 ನಿಮಿಷದ ಸೀನ್. ಅದು ಒಂದು 70-80 ಸಾವಿರ ಖರ್ಚು ಮಾಡೀವಿ ನಾವು. ಸೊ ಅಂಥವು ಭಾಳ ಮಾಡಿರ್ತೀವಿ. ಅಂದ್ರೆ ಈಗ ಏನಾಕೈತಿ, ರೆಗ್ಯುಲರ್ ಕಂಟೆಂಟ್ಗಳು ಮಾಡ್ಕೊಂತ ನಮ್ಮ ತಲೆಗೆ ಏನೈತಿ ಒಂದು ಕಂಟೆಂಟ್ ಓರಿಯೆಂಟೆಡ್ ಮಾಡ್ಬೇಕು ಅನ್ನೋದಂಥದ್ದು ಇರ್ತೈತಿ. ಅವು ಮಾಡ್ತಿರ್ತೀವಿ ರೀ. ಸೊ ಒಂದು ಕಡೆ ಹೆಚ್ಚು ಬಂದೈತಾರ, ಒಂದು ಕಡೆ ಎಲ್ಲರೂ ಹೋಗಿ ಇರ್ತೈತಿ. ನಮ್ಮ ತಲೆಗೇನ ಎಟ್ಟು ಬರ್ತೈತಿ, ಎಟ್ಟು ಗೋಳೆ ಮಾಡಿ ಇಟ್ಕೋಬೇಕು ಅನ್ನೋಗಿತ್ತನು ತಲೆಯಾಗಿರೋದು ಒಂದು ಹೊಸ ಕಂಟೆಂಟ್ ಮಾಡಬೇಕು, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು, ಇನ್ನೂ ಒಂದು ಏನರ ಹೊಸತನ ಮಾಡ್ಬೇಕು ಅನ್ನೋದು. ಸೊ ಆ ಪ್ರಯತ್ನದ ಹೊಂಟಿವ್ರಿ. ಚಲೋ ಬರತೈತ್ರಿ, ಚಲೋ ಐತ್ರಿ, ಎಲ್ಲರ ಆಶೀರ್ವಾದ ನಡೆದೈತ್ರಿ ಗಾಡಿ. ಇನ್ನೊಂದು ಸುದ್ದಿ ಏನಂತಂದ್ರೆ, ನಿಮ್ಮ ಮನೆದು ಸಹ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಯಾವುದೋ ಒಂದು ಬಿಲ್ಡಿಂಗ್ ತೋರಿಸ್ಬಿಟ್ಟು ಮಲ್ಲು ಜಮಖಂಡಿ ಅವರು ಬಂದಿರುವಂತ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದಿರುವಂತ ಹಣದಿಂದ ಒಂದು ಬಿಲ್ಡಿಂಗ್ ನ ದೊಡ್ಡದಾಗಿ ಕಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಅದ್ ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದ್ಯಾ ಏನು ಅಂತ? ಸೋಷಿಯಲ್ ಮೀಡಿಯಾದಲ್ಲಿ ನಾನು 2 ಸಲ ನೋಡಿದ್ದೀನಿ ಸ್ವೈಪ್ ಮಾಡ್ಬೇಕಾದ್ರೆ. ಹೌದ್ರಾ? ಹಂಗೆ ಏನು ನನಗೇನು ಸುದ್ದಿ ಬಂದಿಲ್ರಿ. ಹಂಗೆ ಹೇಳ್ತಿರ್ತಾರ್ರಿ. ಈಗ ನೋಡ್ರಿ, ನನ್ನ ಉದ್ಯೋಗ ನಾವು ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡಿ ರೊಕ್ಕ ಮಾಡ್ಕೊಳ್ಳೋದು. ಅವಂದು ಒಂದು ಉದ್ಯೋಗ ಇರ್ತೈತಿ. ನಮ್ದು ಏನ್ರಿ ಹೇಳಿ ಅವ ಉದ್ಯೋಗ ಮಾಡ್ಕೊಂತಿರ್ತಾನೆ. ಅದು ಬಟ್ಟೆ ಕರೆಕ್ಟಾಗಿ ಹೇಳೋದಿರ್ತೈತಿ. ಒಂದೊಂದ್ಸಲ ಹಂಗೆ ಮಾಡಿರ್ತಾನೆ. ನಾವು ಎಲ್ಲರ ಬೆನ್ನ ಹತ್ತದ್ರಿ, ನೀ ಯಾಕೆ ಹಿಂಗೆ ಹೇಳಿ, ನೀ ಯಾಕೆ ಕರೆಕ್ಟ್ ಹೇಳಿಲ್ಲ ಅಂತ ಹೇಳ್ಕೊತ ಟೈಮ್ ಇಲ್ಲ. ಸೊ ಜನ ಏನೈತಿ ನಮ್ಮ ಬಾಯಿಗೆ ಏನು ಕೇಳಿರ್ತಾರ ಅದು ನಂಬಿರ್ತಾರೆ. ಸೊ ನಾವು ಹೇಳಾಗ ಏನೈತಿ, ಹಿಂಗೆ ಆಗಿದ್ದು ನಾವು ಹೇಳಿರ್ತೀವಿ. ವ್ಲಾಗ್ ವಿಡಿಯೋ ಮಾಡ್ತಿರ್ತೀವಿ. ನೋಡ್ರಿ, ಇದು ನಮ್ಮದು ಆಫೀಸ್, ಇದು ನಮ್ಮ ಮನೆ, ಯಾವುದು ಇದು ಅಂತ ಹೇಳಿ ಮಾಡಿರ್ತೀವಿ. ಹಳೆ ಮನೆದೊಂದು ಈಗ ಹೋಮ್ ಟೂರ್ ಅಂತ ಮಾಡ್ತಾರಲ್ಲ, ಹಂಗೊಂದು ಮಾಡಿತ್ತು. ಅದಿನ ಅಪ್ಲೋಡ್ ಮಾಡಿಲ್ಲ. ಮನೆ ಕಟ್ಟಾತತ್ರಿ. ಒಂದು 2 ವರ್ಷ ಅದು ಕಟ್ಟಾಕತ್ತ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸ್ವಲ್ಪ ಗ್ಯಾಪ್ನಾಗ ಇದು ಒಂದು ಸ್ವಲ್ಪ ಪ್ರೆಷರ್ಗೆ ಸ್ವಲ್ಪ ನಮ್ಗೆ ಯಾವಾಗ ಬೇಕಲ್ಲ ರೊಕ್ಕ ಅನ್ಕೊಳಕ್ಕ ಅವಾಗ ಮಾಡ್ಕೋತ ಬಂದಿದ್ದಕ್ಕೆ ಮಾಡಿದಾದ್ಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ ರೀ ಅದ್ರದ್ದು. ಬಟ್ ಆ ಕಡೆ ಈ ಕಡೆ ಬಂದಿದ್ದೇನೈತಿ ಅವು ಖರೆ ಇಲ್ಲ ಅಂತ ನಾವಾಗ ಏನು ಹೇಳ್ತೀವಿ ನೋಡ್ರಿ. ನಮ್ಮ ಬಾಯಿಂದ ಹಿಂಗೆ ನಿತ್ಯ ಏನು ಕೈ ಮಾಡಿ ತೋರಿಸ್ತೀವಿ, ಅವು ಅಷ್ಟೇ ಕರೆ ರೀ.
ಸೊ ಬಾಕಿ ಯಾರು ಏನು ಹೇಳಿದ್ರೆ ಅವ್ರು ಕರೆಯರಂಗಿಲ್ಲ ಅಂತ ಒಂದು ನನ್ನ ಅನಿಸಿಕೆ. ನಿಮ್ಮ ಫೇವ್ರೆಟ್ ಹೀರೋ ಅಥವಾ ಹೀರೋಯಿನ್ ಯಾರು ಅಂತ? ಫಸ್ಟ್ ಹಿಡ್ದು ಹೇಳ್ಕೊತ ಬಂದೀನಿ ರೀ, ಸುದೀಪ್ ಸರ್ ನಮ್ಮ ಫೇವ್ರೆಟ್ ಹೀರೋ ರೀ. ರಾಧಿಕಾ ಪಂಡಿತ್ ಮೇಡಮ್ ಅವರು ನಮ್ಮ ಫೇವ್ರೆಟ್ ಹೀರೋಯಿನ್. ಸೊ ಹೇಳೀನಿ ರೀ ಫಸ್ಟಿಂದನು ಅವರೇ, ಸುದೀಪ್ ಸರ್ ನಮ್ಮ ಫೇವ್ರೆಟ್ ಹೀರೋ. ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ 12 ಹೋಗ್ಬೇಕು ಅಂತ ಆಸೆ ಇದೆ, ನಿಮ್ಮ ತಾಯಿಯವ್ರ ಆಸೆನೂ ಕೂಡ ಅಂತ ಹೇಳ್ತಿದ್ರಿ. ಆದರೆ ಬಿಗ್ ಬಾಸ್ ಸೀಸನ್ 12ನ ಸುದೀಪ್ ಸರ್ ಹೋಸ್ಟ್ ಮಾಡಲ್ಲ ಅನ್ನುವಂಥದ್ದು ಒಂದು ಸುದ್ದಿ ಈಗಾಗಲೇ ಪೋಸ್ಟ್ ಅವ್ರು ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಎಲ್ಲೋ ಒಂದ್ ಕಡೆ ಆ ಒಂದು ಚಾನ್ಸಸ್ನ, ಬಿಕಾಸ್ ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಅಂತಂದ್ರೆ ಎಷ್ಟೋ ಜನ, ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಅಭಿಮಾನಿಗಳೆಲ್ಲನೂ ಸಹ ಅವ್ರಿಗೋಸ್ಕರನೇ ಬಿಗ್ ಬಾಸ್ನ ನೋಡ್ತಿದ್ರು. ಎಲ್ಲ ಇನ್ ಕೇಸ್ ನೀವು 12 ಪಾರ್ಟಿಸಿಪೇಟ್ ಆದ್ರೆ ಸೊ ಆ ಒಂದು ಕ್ಷಣವನ್ನ ಮಿಸ್ ಮಾಡ್ಕೊಂತಿರಲ್ಲ, ಹೆಂಗ್ ಅನ್ಸುತ್ತೆ ಅಂತ? ಅದೇ ಅಂತೀನಿ ಈಗ ನನಗೆ ಗೊತ್ತಿರೋಂಗೆ ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ರೀ ಭಾಳ ಅಂದ್ರೆ ಜನ ಹೆಂಗೆ ಮಾಡ್ತಾರೆ, ಬಿಗ್ ಬಾಸ್ ನೋಡಿದ ಸುದೀಪ್ ಸರ್ ಡ್ರೆಸ್ ಹಾಕೊಂಡ್ಬರ್ತಾರಲ್ಲ ಅದಕ್ಕೆ ನೋಡ್ತಾರೆ ರೀ ಭಾಳ ಜನ. ಅವ್ರು ಹಾಕೊಂಬರೋ ಕಾಸ್ಟ್ಯೂಮ್ ಆಗಲಿ ಅವ್ರ ಸ್ಟೈಲ್ಸ್ ಒಳಗೆ ನೋಡುವಂಥ ಜನರು ಅದಾರೆ. ಅವ್ರಿಲ್ಲ ಅಂತಂದ್ರೆ ಅದು ನಮಗೇನು ಕನ್ಫರ್ಮ್ ಇಲ್ಲ, ಗೊತ್ತಿಲ್ಲ, ಕೇಳಿದ್ದ ಸುದ್ದಿ. ಇಲ್ಲ ಅಂದ್ರೆ ಅಷ್ಟು ಮಜಾ ಇರಂಗಿಲ್ಲ ಅಂತೇಳಿ ಒಂದು ನಮ್ಮ ಅನಿಸಿಕೆ ರೀ. ಅವ್ರಿದ್ದಾರಂದ್ರೆ ಮಜಾ ಅದು, ಯಾಕಂದ್ರೆ ಫಸ್ಟ್ ಹಿಡಿದು ನೋಡ್ಕೊತ ಬಂದಿವ್ರಲ್ಲ. ಬಿಗ್ ಬಾಸ್ ಅಂದ್ರೆ ಫಸ್ಟ್ ಬರೋದು ತಲೆಯಾಗ ನಮಗೆ ಸುದೀಪ್ ಸರ್. ಸೊ ಹಂಗಾಗಿ ಅವ್ರಿದ್ದಾರನೇ ಚಲೋ ರೀ. ನಿಮ್ಮ ಸಿನಿಮಾವನ್ನ ಸುದೀಪ್ ಸರ್ ತೋರಿಸುವಂತ ಪ್ರಯತ್ನಗಳನ್ನ ಏನಾದ್ರು ಮಾಡ್ತಿದ್ರ, ಬಿಕಾಸ್ ನೀವು ಅವರ ಫ್ಯಾನ್ ಆಗಿರೋದ್ರಿಂದ? ಇಲ್ರಿ, ಹೆಂಗಿರ್ತೈತ್ರಿ ತೋರ್ಸಬೇಕಂತ ಏನಿಲ್ರಿ. ನಾವು ಅವ್ರ ಫ್ಯಾನ್ ಅಂತಂದ್ರೆ ಅವ್ರದ್ದು ಆಶೀರ್ವಾದ ನಮ್ಮ ಜೊತೆ ಐತೆ ಅನ್ನಂಗೆ ಫೀಲ್ ಹೊಂಟು ಬಿಟ್ಟಿವ್ರಿ ನಾವು. ಅವ್ರದ್ದಾಯ್ತು, ನಮ್ಮ ಮಂದಿದಾಯ್ತು, ಈ ಓವರಾಲ್ ಎಲ್ಲರೂ ಈಗ ಹೊಸ ಪ್ರಯತ್ನ ಏನೋ ಮಾಡತ್ತೀವಿ ಅಂತಂದ್ರೆ ಚಂದ ಆದ ಬಳಕಂದ್ರೆ ಯಾರಾಗ್ಲಿ ಚಂದ ಆಗೈತೆ ಅಂತಾರೆ. ಹೋಗಿ ಅಂತೇಳಿ ಏನೋ ಪ್ರಯತ್ನ ಮಾಡಿಲ್ರಿ ಹೋಗಿ ತೋರಿಸುವಂಥದ್ದು. ಬಟ್ ಅವ್ರ ಫ್ಯಾನ್ ಅಲ್ರಿ, ಅವ್ರು ಅದಾರ ಸಪೋರ್ಟ್ ಅದಾರ ಅನ್ನೋಂಗೆ ಹೊಂಟಿವ್ರಿ ನಾವು. ಸೊ ನಡೆದತ್ರಿ. ಕೊನೆಯದಾಗಿ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಮಲ್ಲು ಜಮಖಂಡಿ ಅವರ ಒಂದು ಮಾತುಗಳನ್ನ ಏನು ಹೇಳ್ತೀರಾ ಅಂತ? ಏನಿಲ್ರಿ, ಅದ ರೀ ಪ್ರಯತ್ನ ಅಂತ ಮಾಡ್ಕೊಂತಿರ್ತೈತ್ರಿ. ಯೂಟ್ಯೂಬ್ಗೆ ಅಷ್ಟೇ ಸೀಮಿತವಾಗಿರ್ಬೇಕು, ಟಿಕ್ಟಾಕ್ಗೆ ಅಷ್ಟೇ ಸೀಮಿತವಾಗಿರ್ಬೇಕು ಅಂತೇನು ಇರಲಿಲ್ಲ ತಲೆಯಾಗ. ಸೊ ತಲೆಯಾಗ ಫಸ್ಟಿಂದ ಇರೋದ ಸಿನಿಮಾ ರೀ. ಬಟ್ ಈಗ ಏನಾಕತಿ ಸಡನ್ಲಿ ಸಿನಿಮಾ ಮಾಡೋಕ್ಕಾಗಂಗಿಲ್ಲ, ಯಾಕಂದ್ರೆ ಸಿನಿಮಾ ಮಾಡ್ಬೇಕಂತ ಪ್ರಯತ್ನ ಪಟ್ಟವ್ರಿಗೆ ಗೊತ್ತಿರ್ತದೆ ಕಷ್ಟ ಸಿನಿಮಾ ಅಂದ್ರೆ ಏನಂತೇಳಿ. ಸೊ ಹಂಗಾಗಿ ನಾವು ಆ ಸಿಕ್ಕ ಪ್ಲಾಟ್ಫಾರ್ಮ್ಗಳನ್ನ ಯೂಸ್ ಮಾಡ್ಕೊಂತ ಬಂದೀವಿ ರೀ ಸಿನಿಮಾ ಸಲುವಾಗಿನ. ಅಂದ್ರೆ ಟಿಕ್ಟಾಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ನಮ್ದಾದಂಥ ಒಂದು ಏನೋ ಕ್ರಿಯೇಟ್ ಮಾಡ್ಕೊಂತ ನಮ್ಮನ್ನು ನಾವು ತೋರಿಸುವಂಥ, ನಮ್ಮ ಕಲೆ ನಾವು ಪ್ರದರ್ಶನ ಮಾಡ್ಕೊಂತ ಬಂದೀವಿ. ಫೈನಲಿ ಬಂದು ಟಚ್ ಆಗೈತೆ ರೀ, ಒಂದು ಅವಕಾಶ ಸಿಕ್ಕತ್ತಿ. ಎಲ್ಲ ನಮ್ಮ ಉಮೇಶ್ ಸರಿಂದ, ಚೇತನ್ ಸರಿಂದ, ಎಲ್ಲ ನಮ್ಮ ಇಡೀ ತಂಡದಿಂದ ಸಿಕ್ಕತ್ತಿ. ಚಲೋ ಆಗೈತಿ ಎಲ್ಲಾನು. ಇನ್ನು ಬಂದ ಮೇಲೆ ಅದನ್ನು ನೀವು ನೋಡಿ ನೀವು ಹೆಂಗೆ ಹೇಳ್ತಿರಲ್ಲ ಅದ್ರ ಮೇಲೆ ನಮ್ದು ಮುಂದಿನ ಗಾಡಿ ನಡೀತೈತಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ. ಒಳ್ಳೆದಾಗಲಿ, ಮತ್ತಷ್ಟು ಸಿನಿಮಾಗಳನ್ನ ಮಾಡಿ ಮತ್ತಷ್ಟು ಮನರಂಜನೆಯನ್ನ ಸಿನಿ ಪ್ರೇಕ್ಷಕರು ಕೊಡಿ. ಇದಿಷ್ಟು ಮಲ್ಲು ಜಮಖಂಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.